ದೀಪ ಉರಿತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೀಯಾ? ವರ್ತಮಾನ್ ಅವ್ರು ಕಳಿಸು. ಅದ ನಾನು ಬಾಳ ಕಟ್ಟಿಯಾಗಿದೆ. ದೇವತೆ ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ, ಏನಾಯ್ತು? ಇದಕ್ಕೆ ನಡೆದ ಘೋರ ಅನ್ಯಾಯ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಬಲಿಯಾದವಳು ನೀನು. ಆವೇಶ ಪಡಬೇಡಮ್ಮ. ಕೋರ್ಟ್ನಲ್ಲಿ ನನಗೆ ಖಂಡಿತ ಅನ್ಯಾಯ ಆಗೋಲ್ಲ. ಅಪರಾಧಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅದಾಗಬಾರ್ದು ಅಂತ ಕೇಳ್ಕೊಳ್ಳಕ್ಕೆ ನೀನು ಬಂದಿರೋದು. ನಿನ್ನ ಮಾತು ವಿಚಿತ್ರವಾಗಿದೆ. ಅಪರಾಧ ಶಿಕ್ಷೆ ಕೊಡೋದ್ರಿಂದ ನನಗೆ ನ್ಯಾಯ ಸಿಕ್ಕಬೇಕಾಗುತ್ತೇನೆ. ತಪ್ಪು ಮಾಡೋದು ಶಿಕ್ಷೆ ಕೊಡೋದು ಕಾನೂನು ಧ್ಯೇಯ, ಅದೇ ನ್ಯಾಯ. ಈ ಪ್ರಪಂಚದಲ್ಲಿರೋ ಎಲ್ಲಾ ನ್ಯಾಯಾಲಯಗಳು ಅದನ್ನೇ ಮಾಡ್ತಿರೋದು. ಅದನ್ನೇ ಆಕ್ಷೇಪಣೆ ಮಾಡೋದನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ಆಕ್ಷೇಪಣೆ ಮಾಡ್ತಿಲ್ಲ ಸರ್, ನನಗೆ ತಿಳಿದಿರೋದು ನಾನು ಹೇಳ್ತಾ ಇದ್ದೀನಿ. ಮಾಡಿ ಅಪರಾಧಿಗಳೆಲ್ಲ ಒಂದೇ ರೀತಿಯಿಂದ ಇದ್ರು ಇದಕ್ಕೆ ಬಂದಿದೆ ಅಂತ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ನೀವಿದ್ರು ಕಲ್ಪನೆ ಮಾಡಿದ್ರೆ ತನ್ನ ಜೈಲು ಕಳಿಸ್ತೀರ, ತನ್ನ ದೋಸ್ತನ ಕಳ್ಕೊಂಡವರಿಗೆ ವಾಪಸ್ ಕೊಡಿಸ್ತೀರ. ಆದ್ರೆ ನನ್ನ ಕೇಸ್ನಲ್ಲಿ ತಪ್ಪಾದವರಿಗೆ ಶಿಕ್ಷೆ ಕೊಡಿಸ್ಬೋದು ಹೊರತು ಸರ್ವಸ್ವದ ಕಳ್ಕೊಂಡಿರೋ ನನಗೆ ಏನು ಕೊಡಿಸ್ತೀರಾ ಸರ್? ಅಂದ್ರೆ ನೀನು ಪರಿಹಾರ ಕೇಳ್ತಾ ಇದೆಯಾ? ತಪ್ಪೇನಿಲ್ಲ, ನಾನು ಪ್ರಯತ್ನ ಪಡ್ತೀನಿ. ಕ್ಷಮಿಸಿ, ನಾನು ಪರಿಹಾರ ಕೇಳಕ್ ಬಂದಿಲ್ಲ. ಅಕಸ್ಮಾತ್ ಕೇಳಿದ್ರೆ ನಾನು ಕಳ್ಕೊಂಡಿರೋದ್ರ ಬೆಲೆನ ಈ ಪ್ರಪಂಚದಲ್ಲಿ ಎಲ್ಲ ನ್ಯಾಯಾಧೀಶ ಸೇರಿದ್ರೆ ನಿರ್ಧಾರ ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ಮ ಉದ್ದೇಶ? ಕೊಹ್ಲಿ ಒಬ್ಬರು ಕೂಡ ಬೆಲೆ ಕಟ್ಟಬಹುದು. ಆದ್ರೆ ಹೆಣ್ಣು ವಿಷಯಕ್ಕೆ ಬೆಲೆ ಕಟ್ಟೋ ಮನುಷ್ಯನ ಊರಲ್ಲಿ ಸೃಷ್ಟಿ ಮಾಡಿಲ್ಲ ಸರ್. ನೀವು ಹೇಳೋ ಮಾತನ್ನ ಒಂದು ಕ್ಷಣ ಯೋಚನೆ ಮಾಡ್ಬೇಡಿ. ನಮಗೋಸ್ಕರ ಕಾನೂನು ಹೊರತು ಕಾನೂನಿಗೋಸ್ಕರ ನಾವಲ್ಲ. ಅಪರಾಧಿನ ಶಿಕ್ಷಿಸೋದೇ ಅದ್ರ ಗುರಿಯಾಗಿರಬಾರ್ದು. ಅಪರಾಧಿಯಿಂದ ನಂಬಿಕೆಗೂ ಕೂಡ ರಕ್ಷಣೆ ಕೂಡ ಶಕ್ತಿಯಾಗಿರ್ಬೇಕು. ಮದುವೆ ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಹೊಂದರಿಸು. ಅದು ನನಸಾಗದೆ ಕನಸಿನಲ್ಲೇ ಕರೆದು ಬಾಳಿನ ಭವಿಷ್ಯವನ್ನು ಬೆಳೆದು ಬೀದಿಯಾಗಿ ಪ್ರತಿಭೆ ಅಂತ ಜೀವನದಿಂದ ಹೆಸರನ್ನು ಬಿಟ್ಟಿರ್ಬೇಕಾ? ಇಲ್ಲ, ಅವಮಾನ ಸರಿಯಾಗಿ ತಿರುಗೋ ದೇವಿಗೆ ಬಿಟ್ಟು ಸಾಯ್ಬೇಕಾ? ಹೇಳಿ ಸರ್. ನಿಮ್ಮ ಪರಿಸ್ಥಿತಿ ಅನುಕಂಪ ತೋರಿಸ್ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ನಾನು ಸಹಾಯ ಮಾಡಿ. ನಾನಿಂಬಲ್ಲ, ಸಹಾಯ ಮಾಡೋ ಹತ್ತಿದೆ, ಅವಕಾಶ ಇದೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಈಗೇನ್ ಮಾಡಿ? ನಿಮ್ಮೊಂದ್ಸಲ ಅಪರಾಧ ಹತ್ರ ಕರ್ಕೊಂಡ್ರೆ ಇಂಪಾಸಿಬಲ್ ಸರ್. ಹಾಗೆ ಕತ್ತರಿಸ್ತಾ ಇರೋ ನನ್ನ ಜೀವನನ ಮತ್ತೆ ಭದ್ರವಾಗಿ ನಿಲ್ಲಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಿ ಪ್ಲೀಸ್ ಸರ್. ನಾನೇನು ಮಾಡಿದ್ದೆ? ನನ್ನ ಯಾಕೆ ಹೆಸರು ನಾಶ ಮಾಡಿದೆ? ಇದಕ್ಕಿಂತ ನನಗೆ ಗೊತ್ತು ಹೆಸರು ಸಾಹಿತ್ಯ ಎಷ್ಟೋ ಚೆನ್ನಾಗಿರ್ತಿತ್ತು. ಪಾಪಿ, ನಾನು ಮೊನ್ನೆ ಇದ್ರು ಮಾಸ್ ಹೋಗದೆ ಇರೋಂಥ ಕಳಂಕ ತಪ್ಪಿಲ್ಲ. ನನ್ನ ತಪ್ಪಿಗೆ ಶಿಕ್ಷೆ. ನನ್ನ ಬಾಯಿನ ಚೆಲ್ಲಾಟ ಆಡಿ ನೀನೇನ್ ಸಾಧಿಸ್ತೆ? ನನಗೆ 10 ಜನರ ಮುಂದೆ ಅಪರಾಧ ಕೊಟ್ಟ ಜೈ ಪಾಲಾಗ್ತೀಯಾ, ಮರ್ಯಾದೆ ಕಳ್ಕೊತೀಯಾ? ಬಟ್ ಯು ಹ್ಯಾವ್ ಟು ಪೇ ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ, ನೀನು ಬದುಕೋಕ್ಕೋಸ್ಕರ, ನೀನು ಭವಿಷ್ಯಕ್ಕೋಸ್ಕರ ನೀನು ಸೇರ್ ಮಾಡಲೇಬೇಕು. ನೀನು ಹೀಗೆ ದುರಹಂಕಾರದಿಂದ ನಾಳೆ ಕೋರ್ಟ್ನಲ್ಲಿ ನಡ್ಕೊಂಡ್ರೆ ನಿನ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ? ಶಿಕ್ಷೆ. ಅದು 5 ವರ್ಷ ಆಗಬಹುದು, 10 ವರ್ಷ ಆಗಬಹುದು. ನನಗೆ ಗೊತ್ತು. ಖಂಡಿತ ನಿನಗೆ ಗೊತ್ತಿಲ್ಲ. ಜೈಲಿನಲ್ಲಿ ನೀನು ಪಡಬೇಕಾದ ನರಕ ಯಾತನೆ ಅನುಭವ ನಿನಗಿಲ್ಲ. ಅರಮನೆ ಅಂತ ಮನೆಯಲ್ಲಿ
ಸಂತೋಷವಾಗಿ ಕಳಿಬೇಕಾಗಿರೋ ವಯಸ್ಸನ್ನ ಸರಿಮನೆ ಕಳಿಬೇಕಾಗುತ್ತೆ. ಶಿಕ್ಷೆ ಪೂರ್ತಿಯಾಗಿ ಹೊರಗೆ ಬರೋ ಹೊತ್ತಿಗೆ ನೀನು ಮನುಷ್ಯನಾಗಿರಲ್ಲ, ಮೃಗವಾಗಿರ್ತೀಯ. ಇವತ್ತು ನಿನ್ ಸುತ್ತಲೂ ಸುತ್ತಾ ಇರೋರು ನಿನಗೆ ಚೂಮಾರಿ ಹಾಕ್ತಾರೆ. ನಾಲ್ಕು ಜನರ ಮಧ್ಯೆ ತಲೆ ಎತ್ಕೊಂಡು ತಿರ್ಗೋಕಾಗದೆ, ಒಂಟಿಯಾಗಿ ಬದುಕೋಕಾಗದೆ ನಿನ್ನೆ ನರ್ಕ ನೋಡ್ಬೇಕಾಗುತ್ತೆ. ಏನ್ ನನ್ನ ಹೆದರಿಸ್ತಾ ಇದೆಯಾ? ಇಲ್ಲ, ನಿನ್ನ ಜೈಲ್ ಶಿಕ್ಷೆನ ತಪ್ಪಿಸೋಕ್ ಬಂದಿದ್ದೀನಿ. ನಿನ್ನ ಜೊತೆಯಾಗಿ ನಿನ್ನ ಅಂತ ಬಂದಿದೆ. ನಿನ್ನ ಮದುವೆ ನಿನ್ನ? ಹೌದು, ನಿನ್ನಿಂದ ಬಂದ ಕಳ್ಳತನ ನಿನ್ನ ತಾಳಿ ಕಟ್ಟಿ ನೀನು ಕೈಯಿಂದಲೇ ಅಳಿಸ್ಬಿಡು ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಆಗ ನಿನ್ನ ಗಂಡನಿಗೆ ಹಿಂಸೆ ಆಗ್ತೀನಿ, ಒಂದು ಮನೆ ಸಿದ್ಧೆ ಆಗ್ತೀನಿ, ಲೋಕದಲ್ಲಿ ತಲೆ ಇಟ್ಕೊಂಡು ತಿರುಗ್ತೀನಿ. ಈ ಸೋತೋದಿಂದ ತಿಳ್ಕೊಳ್ಳ ನಿನ್ನಿಬ್ಬರು ಮನಸ್ಸು ಒಂದಾಗದೆ ಹೋದ್ರು ನಾವು ಈ ಭಾಷೆ ಪಡೆದಾಗ್ತೇವೆ. ಅವನು ಏನ್ ಮಾಡಿದ್ರು ನನ್ನ ಹಣೆ ಬರಹ ಅಂತ ತಿಳ್ಕೊತೀನಿ. ನಿನ್ನಿಬ್ಬರು ಬದುಕು ಎಷ್ಟು ಅಂತ ಹೇಳಕ್ಕೆ ಇದೊಂದಾದ್ರೆ ಅದೆಲ್ಲ ಬೇಡ. ನಿನ್ಗದು ಸರಿ, ಯಶೋಭಿವೃದ್ಧಿ. ಶ್ರೀಧರ, ಸಮಾಧಾನ ಮಾಡ್ಕೊ. ಹೀಗಾಗುತ್ತೆ ಅಂತ ನಾನು ಕನಸು ಅನ್ಕೊಂಡಿಲ್ಲ ಕಣ. ನಮ್ಮ ಕೈಲಿ ಏನಿದೆ ಎಲ್ಲ ಸುನಿಚ್ಚೆ. ಕಂಡ್ಕೊಂಡವ್ರು ನನ್ನ ಮನೆ ಮೊದಲು ಮುಗಿಯಕ್ಕೆ ಇಂಟೇನು ಅನಾಥಲ್ಲ. ನನ್ನ ಮಗನ ಒಳ್ಳೆತನ ದುರುಪಯೋಗ ಪಡಿಸಿಕೊಂಡು ಅವನು ತಾನು ಬಲಾತ್ಕಾರವಾಗಿ ತಾಳಿ ಕಟ್ಕೊಂಡಿದ್ದೇನೆ. ಮಾನ್ ಕೆಟ್ಟವಳೆ. ಏನೇ ಈ ದರಿದ್ರದೊಳಗೆ ಆರ್ತಿ ಮಾಡಿ ಮನೆ ತೋರಿಸ್ಕೊಳ್ತಾ ಇದೀಯಾ? ಅಲ್ಲೋ ಈ ಮನೆ ಸೊಸೆ ಮುಚ್ಚ ಬಾಯಿ. ಹಾಗೆ ಗೂಬೆಗಳನ್ನೆಲ್ಲ ನಾನು ಸೊಸೆ ಅಂತೇನೆ ಹಾಕ್ತಿದ್ದ. ಏನೇ ಹಾಗೆ ನೋಡ್ತಾ ಇದೀಯಾ? ನಡಿ ಹಾಕಿದೆ, ನಿನಗೆ ಹೇಳ್ತಾ ಇರೋದು. ಇನ್ನ ನಾನೀಗ ಮನೆ ಸೊಸೆ. ನಿಮ್ ಮಗ ನನ್ನ ತಾಳಿ ಕಟ್ಟಿದ್ದಾರೆ. ಈ ಮನೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ. ಈ ಗೃಹ ಪ್ರವೇಶ ಪಡೆಯೋ ಶಕ್ತಿ ನಿಮಗಿಲ್ಲ. ಮನೆಗೆ ಬರೋ ಸೊಸೆನ ಎಲ್ರೂ ಆರತಿ ಮಾಡಿ ಒಳಗ್ ಬರ್ಮಾಡ್ಕೋತಾರೆ. ನೀನು
ನಿನ್ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಿಸ್ಕೊಂಡು ಒಳಗ್ ಬರ್ಮಾಡ್ಕೊತಾ ಇದ್ದೀಯ. ಇದು ಒಂಥರ ಒಳ್ಳೇದಕ್ಕೆ ಬಿಡು.